ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ದ ಕ್ಲಾಸ್. ನಾವು ಇವತ್ತಿನ ಒಂದು ವಿಡಿಯೋದೊಳಗೆ ಏನು ಕಲಿಯೋಣಪ್ಪ ಅಂತಂದರೆ ಎಮ್ ಎಸ್ ಎಕ್ಸೆಲ್ ಬೇಸಿಕ್ಸ್ ಇನ್ ಕನ್ನಡದೊಳಗೆ ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಎಮ್ ಎಸ್ ಎಕ್ಸೆಲ್ ಬೇಸಿಕ್ಸ್ ಅಂದರೆ ಯಾರೆಲ್ಲ ಬಿಗಿನರ್ಸ್ ಇದ್ರಲ್ಲ ಅವ್ರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೌದು ಸ್ನೇಹಿತರೆ, ಎಮ್ ಎಸ್ ಎಕ್ಸೆಲ್ ಅಂತಕ್ಕಂಥದ್ದು ದಿಸ್ ಇಸ್ ಅ ಮೋಸ್ಟ್ ಪವರ್ಫುಲ್ ಎಸೆನ್ಷಿಯಲ್ ಟೂಲ್ ಅಂತ ಕರೀತಾರೆ. ಅಂದರೆ ನಾವು ಯಾವುದೇ ಒಂದು ಸೆಕ್ಟರಲ್ಲಿ ಹೋಗಿ ಕೆಲಸ ಮಾಡಬೇಕಂತಂದರೆ ಬೇಸಿಕ್ಸ್ ಆಫ್ ಎಮ್ ಎಸ್ ಎಕ್ಸೆಲ್ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ್ದರಿಂದ ಇವತ್ತಿನ ಒಂದು ಕ್ಲಾಸ್ ಒಳಗೆ ನಿಮಗೆ ಬೇಸಿಕ್ಸ್ ಆಫ್ ಎಮ್ ಎಸ್ ಎಕ್ಸೆಲ್ ಅಂದ್ರೇನು, ಅದರ ಒಂದು ಕೀ ಹೈಲೈಟ್ಸನ್ನು ನಿಮಗೆ ಹೇಳೋದ್ರ ಮುಖಾಂತರ ಪ್ರಾಕ್ಟಿಕಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮ್ಗೆ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂತ ಹೇಳುತ್ತಾ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸ್ನೇಹಿತರೆ. ಸೊ ಎಮ್ ಎಸ್ ಎಕ್ಸೆಲಲ್ಲಿ ಅಂದರೆ ಎಮ್ ಎಸ್ ಎಕ್ಸೆಲ್ ಬೇಸಿಕ್ಸಲ್ಲಿ ಬರುವಂಥ ಕೀ ಹೈಲೈಟ್ಸನ್ನು ನಾವು ನೋಡೋದಾದ್ರೆ ಸ್ನೇಹಿತರೆ, ಸೊ ದೀಸ್ ಆರ್ ದ ಕೀ ಹೈಲೈಟ್ಸ್ ಅಂತ ಕರೀತಾರೆ. ಸೊ ಅದರಲ್ಲಿ ನಾವು ಏನೆಲ್ಲ ಕಲಿಬೋದಪ್ಪ ಅಂತಂದರೆ, ಸೊ ಕ್ವಿಕ್ ಎಕ್ಸೆಸ್ ಟೂಲ್ ಬಾರ್ ಅಂತ ಇರುತ್ತೆ. ಸೊ ಅದಾದ ನಂತರ ಟ್ಯಾಬ್ಸ್ ಆರ್ ಮೆನು ಬಾರ್ ಅಂದರೆ ಏನಂತ ಗೊತ್ತಾಗುತ್ತೆ. ಸೊ ರಿಬ್ಬಿನ್ ಅಂದರೆ ಏನು, ಇದು ಹೇಗೆ ವರ್ಕ್ ಆಗುತ್ತೆ. ಸೊ ನೇಮ್ ಬಾಕ್ಸ್ ಅಂದ್ರೆ ಏನು, ಫಾರ್ಮುಲಾ ಬಾರ್ ಅಂದ್ರೆ ಏನು, ರೋಸ್ ಆ್ಯಂಡ್ ಕಾಲಮ್ಸ್ ಅಂದ್ರೆ ಏನು, ಡಿಫಾಲ್ಟ್ ಶೀಟ್ಸ್ ಅಂದ್ರೆ ಏನು, ಸ್ಕ್ರೀನ್ ಜೂಮ್ ಸ್ಕ್ರೋಲ್ ಬಾರ್ ಅಂತ ಇರುತ್ತೆ. ಸೊ ಅದೇ ರೀತಿ ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ಸ್ಕ್ರೋಲ್ ಬಾರ್ಸ್ ಅಂತ ಇರುತ್ತೆ. ಸೊ ಮಿನಿಮೈಸ್, ಮ್ಯಾಕ್ಸಿಮೈಸ್ ಆ್ಯಂಡ್ ಕ್ಲೋಸ್ ಬಟನ್ ಅಂತ ಇರುತ್ತೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ. ಆ್ಯಂಡ್ ಸೇವ್ ಆ್ಯಸ್ ಡಿಫ್ರೆಂಟ್ ಎಕ್ಸ್ಟೆನ್ಷನ್, ಒಂದು ಫೈಲನ್ನು ನಾವು ಓಪನ್ ಮಾಡಿದಾಗ ಬೈ ಡಿಫಾಲ್ಟ್ ಆಗಿ ಸೇವ್ ಆಗಿರುತ್ತೆ. ಸೊ ಅದನ್ನು ನಾವು ಡಿಫ್ರೆಂಟ್ ಎಕ್ಸ್ಟೆನ್ಷನಲ್ಲಿ ನಾವು ಯಾವ ರೀತಿ ಸೇವ್ ಮಾಡ್ಬೋದು, ಓಕೆನಾ. ನಂತರ ಫೈಲ್ ಆಗಿರ್ಬೋದು. ನಂತರ ಹೌ ಟು ಎಂಟರ್ ಡೇಟಾ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್. ಸೊ ದೀಸ್ ಆರ್ ದ ಬೇಸಿಕ್ಸ್ ಕೀ ಹೈಲೈಟ್ಸ್ ಆಫ್ ಎಮ್ ಎಸ್ ಎಕ್ಸೆಲ್ ಅಂತ ಕರೀತಾರೆ, ಓಕೆನಾ. ಸೊ ನಾನು ಇವಾಗ ಇದನ್ನು ನಾನು ಜಸ್ಟ್ ಕ್ಲೋಸ್ ಮಾಡಿ ನಿಮಗೆ, ಸೊ ಫಸ್ಟ್ ಟೈಮ್ ಮೈಕ್ರೋಸಾಫ್ಟ್ ಎಕ್ಸೆಲನ್ನು ಓಪನ್ ಮಾಡಿ ನಾವು ಯಾವ ರೀತಿ ವರ್ಕ್ ಮಾಡೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ, ಓಕೆನಾ. ಮೊದಲಿಗೆ ನಾನೀಗ ಮೈಕ್ರೋಸಾಫ್ಟ್ ಎಕ್ಸೆಲನ್ನು ಓಪನ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಇಲ್ಲಿ ನಾನು ಎಮ್ ಎಸ್ ಎಕ್ಸೆಲ್ ಅಂತ ಜಸ್ಟ್ ಟೈಪ್ ಮಾಡ್ತಾ ಇದ್ದೀನಿ, ಎಮ್ ಎಸ್ ಎಕ್ಸೆಲ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಎಕ್ಸೆಲ್ ಅಂತ. ಇದ್ರ ಮೇಲೆ ನೀವು ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ಸೊ ಮೈಕ್ರೋಸಾಫ್ಟ್ ಎಕ್ಸೆಲ್ ಈ ರೀತಿ ಓಪನ್ ಆಗುತ್ತೆ, ಓಕೆನಾ. ಸೊ ನಾವು ಫಸ್ಟ್ ಟೈಮ್ ಮೈಕ್ರೋಸಾಫ್ಟ್ ಎಕ್ಸೆಲನ್ನು ಓಪನ್ ಮಾಡಿದಾಗ ನಮ್ಗೆ ಈ ರೀತಿಯಾದಂಥ ಒಂದು ಬ್ಲ್ಯಾಂಕ್ ವರ್ಕ್ ಬುಕ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇದನ್ನೇ ನಾವು ಎಕ್ಸೆಲ್ ಸ್ಕ್ರೀನ್, ಎಕ್ಸೆಲ್ ಸ್ಪ್ರೆಡ್ ಶೀಟ್, ಮೈಕ್ರೋಸಾಫ್ಟ್ ವರ್ಕ್ ಬುಕ್ ಅಂತೇಳಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೇಮಲ್ಲಿ ಕೂಡ ಕರಿತಾ ಹೋಗ್ತಾರೆ, ಓಕೆನಾ. ಈ ಒಂದು ಎಕ್ಸೆಲ್ ಸ್ಪ್ರೆಡ್ ಶೀಟ್, ಎಕ್ಸೆಲ್ ವರ್ಕ್ ಬುಕ್ ಅಂತ ಏನು ಕರಿತೀವಲ್ಲ, ಸೊ ಈಗ ಜಸ್ಟ್ ನಾವೇನು ಕೀ ಹೈಲೈಟ್ಸನ್ನು ನೋಡ್ತಾ ಹೋದ್ವಲ್ಲ, ಇವುಗಳನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಕಲಿತಾ ಹೋಗೋಣ. ಸೊ ಇದನ್ನು ನೀವು ಕಲಿತ್ರೆ ನಿಮಗೆ ಕಂಪ್ಲೀಟ್ ಬೇಸಿಕ್ಸ್ ಆಫ್ ಎಮ್ ಎಸ್ ಎಕ್ಸೆಲ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಮೊದಲನೇದಾಗಿ ಇಲ್ಲಿ ಕ್ವಿಕ್ ಎಕ್ಸೆಸ್ ಟೂಲ್ ಬಾರ್ ಅಂತ ಇದೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಇದು ಎಲ್ಲಿ ಐಡೆಂಟಿಫೈ ಮಾಡೋದು ಅಂತ ನೋಡೋಣ ಸ್ನೇಹಿತರೆ, ಓಕೆನಾ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆನ್ ಟಾಪ್ ಆಫ್ ದ ಎಕ್ಸೆಲ್ ಸ್ಕ್ರೀನ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ಸ್ಮಾಲ್ ಟೂಲ್ ಬಾರ್ ಕಾಣ್ತಾ ಇದೆ. ಸೊ ಅದೇ ರೀತಿ ನನ್ನ ಒಂದು ಮೌಸ್ ಪಾಯಿಂಟರು ಕೂಡ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಇದನ್ನೇ ನಾವು ಕ್ವಿಕ್ ಎಕ್ಸೆಸ್ ಟೂಲ್ ಬಾರ್ ಅಂತ ಕರಿತೀವಿ. ಸೊ ಈ ಒಂದು ಟೂಲ್ ಬಾರ್ ಓನ್ಲಿ ಅವೈಲೇಬಲ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ನ ಒಂದು ನ್ಯೂವರ್ ವರ್ಷನಲ್ಲಿ ಮಾತ್ರ ಈ ಒಂದು ಟೂಲ್ ಬಾರ್ ಅವೈಲೇಬಲ್ ಇರುತ್ತೆ. ಸೊ ನ್ಯೂವರ್ ವರ್ಷನ್ ಅಂತಂದ್ರೆ ಲೈಕ್ 2007 ಆಗಿರೋ ಆನ್ವರ್ಡ್ಸ್ ಏನು ಮೈಕ್ರೋಸಾಫ್ಟ್ ಎಕ್ಸೆಲ್ದ ಒಂದು ನ್ಯೂವರ್ ವರ್ಷನ್ ಬಂತಲ್ಲ, 2007, 10, 12 ಅಂತ ಏನು ಹೊಸ ಒಂದು ವರ್ಷನ್ ಬಂತಲ್ಲ, ಆ ಒಂದು ವರ್ಷನಲ್ಲಿ ಈ ಒಂದು ಕ್ವಿಕ್ ಎಕ್ಸೆಸ್ ಟೂಲ್ ಬಾರ್ ನಮಗೆ ಅವೈಲೇಬಲ್ ಇರುತ್ತೆ. ಸೊ ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಈಗ ಸಪೋಸ್ ನಾವೇನಾದರೂ ಡೇ ಟು ಡೇ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ನಮ್ಗೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಆಪ್ಷನ್ಸ್ ಡೈಲಿ ನಮ್ಗೆ ಯೂಸ್ ಆಗುವಂಥ ಒಂದು ಆಪ್ಷನ್ಸ್ ಇದ್ದಾನೆ, ಅಂತಹ ಒಂದು ಆಪ್ಷನ್ಸನ್ನು ನಾವು ಈ ಒಂದು ಕ್ವಿಕ್ ಎಕ್ಸೆಸ್ ಟೂಲ್ ಬಾರ್ ಮುಖಾಂತರ ನಾವು ಕಸ್ಟಮೈಸ್ ಮಾಡ್ಕೊಂಡು ಡೈರೆಕ್ಟ್ ಆ ಒಂದು ಕ್ವಿಕ್ ಎಕ್ಸೆಸ್ ಟೂಲ್ ಬಾರ್ ಮುಖಾಂತರ ನಾವು ಇಲ್ಲಿ ಡೈರೆಕ್ಟ್ ಆಪರೇಟ್ ಮಾಡ್ಬೋದು. ಸೊ ಸಿಂಪಲ್ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ಯಾರೋ ಕೀ ಇದೆ, ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಅಗೇನ್ ಈ ರೀತಿ ಅಂತ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಬಂದರೆ ಮೋರ್ ಕಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇಲ್ಲಿ ಚೂಸ್ ಕಮೆಂಟ್ಸ್ ಫ್ರಾಮ್ ಅಂತ ಇದೆ ನೋಡಿ ಮೇಲ್ಗಡೆ, ಅದೇ ರೀತಿ ಕಸ್ಟಮೈಸ್ ಕ್ವಿಕ್ ಎಕ್ಸೆಸ್ ಟೂಲ್ ಬಾರ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕೆಳಗಡೆ ಚೂಸ್ ಕಮೆಂಟ್ಸ್ ಫ್ರಾಮ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಗೇನ್ ನಿಮ್ಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗಿ ಇಲ್ಲಿ ಆಲ್ ಕಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ರೆ ಸೊ ಈ ಒಂದು ಕ್ವಿಕ್ ಎಕ್ಸೆಸ್ ಟೂಲ್ ಬಾರ್ಲಿ ಇರ್ತಕ್ಕಂಥ ಎಲ್ಲ ಕಮೆಂಟ್ಸ್ ನಿಮಗೆ ಈ ರೀತಿ ಶೋ ಆಗ್ತಾ ಹೋಗುತ್ತೆ ಸ್ನೇಹಿತರೆ, ಓಕೆನಾ. ನೋಡಿ ಇಲ್ಲಿ ಸೊ ಇಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಆಪ್ಷನನ್ನು ನೀವು ಕಸ್ಟಮೈಸ್ ಮಾಡಿಕೊಂಡು ಕೆಲಸ ಮಾಡ್ಬೋದು. ಸೊ ಇಲ್ಲಿ ಒಂದು 3D ಎಫೆಕ್ಟ್ ಅಂತ ಸಾರಿ ಇಲ್ಲಿ ಒಂದು 3D ಎಫೆಕ್ಟ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಕಸ್ಟಮೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಆ್ಯಡ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸೊ ಈ ಒಂದು 3D ಎಫೆಕ್ಟ್ ಅಂತ ಆಪ್ಷನ್ಸ್ ಇಲ್ಲಿ ಕಸ್ಟಮೈಸ್ ಕ್ವಿಕ್ ಎಕ್ಸೆಸ್ ಟೂಲ್ ಬಾರ್ಲಿ ಇನ್ಸರ್ಟ್ ಆಗುತ್ತೆ. ಇಲ್ಲಿ ಕೆಳಗಡೆ ಜಸ್ಟ್ ನೀವು ಓಕೆ ಕೊಟ್ಟರೆ ಸೊ ಮೇಲ್ಗಡೆ ಈ ಆಟೋಮೆಟಿಕ್ ಆಗಿ ಈ 3D ಎಫೆಕ್ಟ್ ಅಂತಕ್ಕಂಥ ಒಂದು ಆಪ್ಷನ್ಸ್ ಕಸ್ಟಮೈಸ್ ಆಗಿ ಆ ಒಂದು ಕ್ವಿಕ್ ಎಕ್ಸೆಸ್ ಟೂಲ್ ಬಾರಲ್ಲಿ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು ಮೇಲ್ಗಡೆ 3D ಎಫೆಕ್ಟ್ ಅಂತ. ಇಲ್ಲಿ ನನ್ನ ಒಂದು ಮೌಸ್ ಪಾಯಿಂಟರ್ ಬ್ಲಿಂಕ್ ಆಗ್ತಾ ಇದೆ, 3D ಎಫೆಕ್ಟ್ ಅಂತ ಕಾಣ್ತಾ ಇದೆ, ಓಕೆನಾ. ಸೊ ಇದ್ರ ಮುಖಾಂತರ ಡೈರೆಕ್ಟಾಗಿ ನೀವು ಇದು ಸಿಸ್ಟಮಲ್ಲಿ ವರ್ಕ್ ಮಾಡ್ಬೋದು. ಸೊ ಇದನ್ನೇ ನಾವು ಕ್ವಿಕ್ ಎಕ್ಸೆಸ್ ಟೂಲ್ ಬಾರ್ ಅಂತ ಕರಿತೀವಿ ಸ್ನೇಹಿತರೆ, ಓಕೆನಾ.
ಸೊ ಐ ಥಿಂಕ್ ಕ್ವಿಕ್ ಎಕ್ಸೆಸ್ ಟೂಲ್ ಬಾರ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಸೊ ಅದ್ರ ಕೆಳಗಡೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಫೈಲ್ ಅಂತ ಇದೆ, ಅದೇ ರೀತಿ ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ಫಾರ್ಮುಲಾ, ಡೇಟಾ ಅಂತ ಏನು ಆಪ್ಷನ್ಸ್ ಇದೆಯಲ್ಲ, ಸೊ ಇವುಗಳನ್ನು ನಾವು ಟ್ಯಾಬ್ಸ್ ಅಂತ ಕರಿತೀವಿ. ಸೊ ಹಿಂದ್ಗಡೆ ಏನಂತ ಕರಿತಿದ್ವಿ ಅಂತಂದ್ರೆ ಅರ್ಲಿಯರ್ ಇದುಗಳಿಗೆ ಮೆನು ಬಾರ್ಸ್ ಅಂತ ಕರಿತಿದ್ವಿ. ಓಕೆ, ಇವಾಗ ನ್ಯೂವರ್ ವರ್ಷನಲ್ಲಿ ಟ್ಯಾಬ್ಸ್ ಅಂತ ಕರೀತಾರೆ. ಓಕೆ, ಈಗೇನು ನಾವು ಟ್ಯಾಬ್ಸ್ ಅಂತ ಕರಿತೀವಲ್ಲ ಸ್ನೇಹಿತರೆ, ಸೊ ಏನು ಎವ್ರಿ ಟ್ಯಾಬ್ ಏನಿದೆ ಅಲ್ಲ, ಸೊ ಹ್ಯಾವ್ ಸಮ್ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ ಇದರಲ್ಲಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಇನ್ಸರ್ಟ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಕೆಳಗಡೆ ಕೆಲವೊಂದು ಆಪ್ಷನ್ಸ್ ಕಾಣ್ತಾ ಇದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಪೇಔಟ್ ಟೇಬಲ್ ಇದೆ, ರೆಕಮೆಂಡೆಡ್ ಟೇಬಲ್ ಇದೆ, ಟೇಬಲ್ ಅಂತ. ಅದೇ ರೀತಿ ಪೇಜ್ ಲೇಔಟ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ಈ ಒಂದು ಪೇಜ್ ಲೇಔಟು ಕೂಡ ಹ್ಯಾವ್ ಅ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಷನ್ಸ್. ಓಕೆನಾ. ಸೊ ಇಲ್ಲಿ ಸಪೋಸ್ ನಾವು ಯಾವುದಾದ್ರೂ ಒಂದು ಟ್ಯಾಬ್ ಅಥವಾ ಮೆನು ಬಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಆಪ್ಷನ್ಸ್ ಏನು ಶೋ ಆಗ್ತಾ ಹೋಗುತ್ತಲ್ಲ, ಸೊ ಅದನ್ನೇ ನಾವು ರಿಬ್ಬಿನ್ ಅಂತ ಕರಿತೀವಿ. ಓಕೆನಾ. ಸೊ ಇಲ್ಲಿ ಏನು ಶೋ ಆಗ್ತಾ ಹೋಗುತ್ತಲ್ಲ ಸ್ನೇಹಿತರೆ, ಇದನ್ನು ರಿಬ್ಬಿನ್ ಅಂತ ಕರಿತೀವಿ. ಸೊ ಈ ಒಂದು ರಿಬ್ಬಿನ ನಾವು ಹೈಡ್ ಕೂಡ ಮಾಡ್ಕೋಬೋದು. ಇಲ್ಲಿ ರೈಟ್ ಸೈಡಲ್ಲಿ ಒಂದು ಯಾರೋ ಇದೆ, ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ, ಸೊ ಸಿಂಪಲ್ ಯಾವುದಾದ್ರೂ ಒಂದು ಟ್ಯಾಬ್ ಮೇಲೆ ಈ ಥರ ಮೌಸ್ ಪಾಯಿಂಟರ್ನ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ್ರೆ, ಸೊ ಈ ಥರ ಹೈಡ್ ಆಗುತ್ತೆ. ಸೊ ಅಗೇನ್ ಸೇಮ್ ನಿಮ್ಮ ಒಂದು ಮೌಸ್ ಪಾಯಿಂಟರ್ನ ಯಾವುದಾದ್ರೂ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ್ರೆ ಮತ್ತೆ ಟ್ಯಾಬ್ ಓಪನ್ ಆಗುತ್ತೆ ಈ ಥರ. ಸೊ ಇವಾಗ ಟ್ಯಾಬ್ಸ್ ಆ್ಯಂಡ್ ಮೆನು ಬಾರ್ ಅಂದ್ರೆ ಏನಂತ ಗೊತ್ತಾಯಿತು. ಅದ್ರ ಕೆಳಗಡೆ ಒಂದು ಸ್ಮಾಲ್ ಬಾಕ್ಸ್ ಕಾಣ್ತಾ ಇದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ನೇಮ್ ಬಾಕ್ಸ್ ಅಂತ ಕರಿತೀವಿ. ಈ ಒಂದು ನೇಮ್ ಬಾಕ್ಸ್ ಎದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಸ್ನೇಹಿತರೆ, ಸೊ ನಮ್ಮ ಒಂದು ಸೆಲ್ದ ರೆಫರೆನ್ಸನ್ನು ತೋರಿಸ್ಕೊಡುತ್ತೆ. ಸೊ ಇವಾಗ ನನ್ನ ಒಂದು ಎಕ್ಸಾಕ್ಟ್ ಸೆಲ್ ಬಂದುಬಿಟ್ಟು F5 ಅಂತ ಇದೆ, ಸಾರಿ F6 ಇದೆ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ನೇಮ್ ಬಾಕ್ಸಲ್ಲಿ F6 ಅಂತ ಕಾಣ್ತಾ ಇದೆ. ಸೊ ಸಪೋಸ್ ನನ್ನ ಒಂದು ಸೆಲ್ ಪಾಯಿಂಟರ್ನ ನಾನು ಈಗ ಈ ಥರ ಮೂವ್ ಮಾಡ್ತಾ ಹೋಗ್ತೇನೆ ನೋಡಿ, ಅದರದ್ದು ಲೊಕೇಶನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನನ್ನ ಒಂದು ಸೆಲ್ ಪಾಯಿಂಟರ್ ಎಕ್ಸಾಕ್ಟ್ ಎಲ್ಲಿದೆ, ಈಗ K8 ಅಲ್ಲಿದೆ. ಸೊ ಅಲ್ಲಿ ಕೂಡ ನೀವು ಮೂಲೆಯಲ್ಲಿ ನೇಮ್ ಬಾಕ್ಸಲ್ಲಿ ನೋಡ್ಬೋದು K8 ಅಂತ ತೋರಿಸ್ತಾ ಇದೆ. ಸೊ ಇದನ್ನೇ ನಾವು ನೇಮ್ ಬಾಕ್ಸ್ ಅಂತ ಕರಿತೀವಿ. ಸೊ ಅದೇ ರೀತಿ ಈ ಒಂದು ನೇಮ್ ಬಾಕ್ಸ್ ಪಕ್ಕ ಒಂದು ದೊಡ್ಡ ಒಂದು ಬಾಕ್ಸ್ ಕಾಣ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಇದನ್ನೇ ನಾವು ಫಾರ್ಮುಲಾ ಬಾರ್ ಅಂತ ಕರಿತೀವಿ. ಈ ಒಂದು ಫಾರ್ಮುಲಾ ಬಾರ್ ಇದಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಸೊ ನಾವು ಯಾವುದೇ ಒಂದು ರೋಸಲ್ಲಿ ಎಂಟರ್ ಮಾಡ್ತಕ್ಕಂಥ ಡೇಟಾ ಆಗಿರ್ಬೋದು ಅಥವಾ ಫಾರ್ಮುಲಾ ಆಗಿರ್ಬೋದು, ನಾವು ಎಂಟರ್ ಮಾಡಿರ್ತಕ್ಕಂಥ ಫಾರ್ಮುಲಾ ಆ ಒಂದು ಫಾರ್ಮುಲಾ ಬಾರಲ್ಲಿ ಶೋ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಫಾರ್ಮುಲಾ ಬಾರಲ್ಲಿ ನಾವು ಎಂಟರ್ ಮಾಡ್ತಕ್ಕಂಥ ಡೇಟಾ ಅಥವಾ ಸಮ್ ಏನಿದೆ ಅಲ್ಲ, ಅಲ್ಲಿ ಮೇಲ್ಗಡೆ ಶೋ ಆಗ್ತಾ ಹೋಗ್ತಾ ಇದೆ. ಓಕೆನಾ. ಸೊ ಈ ಒಂದು ಫಾರ್ಮುಲಾ ಬಾರ್ನ ನಾವು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಯಾರೋ ಕೀ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಸೊ ನಮ್ಮ ಒಂದು ಫಾರ್ಮುಲಾ ಬಾರ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪನ್ನು ನಾವು ನೋಡೋದಂದರೆ ರೋಸ್ ಆ್ಯಂಡ್ ಕಾಲಮ್ಸ್. ಸಾರಿ, ನಿಮ್ಗೆ ಗೊತ್ತಿರ್ಬೋದು, ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ನಾವು ಮೇಯ್ನಾಗಿ ಕೆಲಸ ಮಾಡೋದು ಎದರಲ್ಲಿಪ್ಪ ಅಂತಂದರೆ ರೋಸ್ ಆ್ಯಂಡ್ ಕಾಲಮ್ಸ್ ಅಂತ ಕರೀತಾರೆ. ಸೊ ನೋಡೋಣ ಈಗ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ABCD ಅಂತ ಏನು ಹೆಡ್ಡಿಂಗ್ ಕಾಣ್ತಾ ಇದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ABCDEFGH ಅಂತ ಏನು ಹೆಡ್ಡಿಂಗ್ ಕಾಣುತ್ತಲ್ಲ, ಸೊ ಇದಕ್ಕೆ ನಾವು ಕಾಲಮ್ ಹೆಡ್ಡಿಂಗ್ ಅಂತ ಕರಿತೀವಿ. ಓಕೆನಾ. ಸೊ ಅದೇ ರೀತಿ ಇಲ್ಲಿ ವರ್ಟಿಕಲ್ ಆಗಿ ನಂಬರ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. 1 2 3 4 5 6 ಅಂತ ಏನು ಕರಿತೇವೆ, ಇದಕ್ಕೆ ರೋಸ್ ಹೆಡ್ಡಿಂಗ್ ಅಂತ ಕರಿತೀವಿ. ಓಕೆನಾ. ಸೊ ಕ್ಲಿಯರಾಗಿ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಸೊ ಇವುಗಳನ್ನು ನಾವು ಕಾಲಮ್ ಅಂತ ಕರಿತೀವಿ. ಸೊ ಇದನ್ನು ನಾವು ರೋಸ್ ಅಂತ ಕರಿತೀವಿ, ಸಿಂಪಲ್. ಓಕೆನಾ. ಸೊ ನಂತರ ಇಲ್ಲಿ ಕೆಳಗಡೆ ಬಂದರೆ ಡಿಫಾಲ್ಟ್ ಶೀಟ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಸೊ ಇಲ್ಲಿ ಶೀಟ್ 1, ಶೀಟ್ 2, ಶೀಟ್ 3 ಅಂತ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ನಾನು ಶೀಟ್ಸನ್ನು ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇವುಗಳನ್ನು ನಾವು ಡಿಫಾಲ್ಟ್ ಶೀಟ್ಸ್ ಅಂತ ಕರಿತೀವಿ. ಅಂದರೆ ನಾವು ಫಸ್ಟ್ ಟೈಮ್ ಮೈಕ್ರೋಸಾಫ್ಟ್ ಎಕ್ಸೆಲನ್ನು ಓಪನ್ ಮಾಡಿದಾಗ ಈ ರೀತಿಯಾದಂಥ ಒಂದು 3 ಡಿಫಾಲ್ಟ್ ಶೀಟ್ಸ್ ಓಪನ್ ಆಗಿರುತ್ತೆ ನಮಗೆ. ಸೊ ಇವುಗಳನ್ನೇ ನಾವು ಡಿಫಾಲ್ಟ್ ಶೀಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಶೀಟ್ 1 ಮೇಲೆ ನಾನು ಸಪೋಸ್ ಕ್ಲಿಕ್ ಮಾಡಿದರೆ ಸೊ ಈ ರೀತಿಯಾದಂಥ ಒಂದು ಶೀಟ್ ಓಪನ್ ಆಗುತ್ತೆ. ಸೊ ಈ ಒಂದು ಶೀಟನ್ನು ನಾವು ರೀನೇಮ್ ಕೂಡ ಮಾಡ್ಕೋಬೋದು. ಈ ಥರ ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಇಲ್ಲಿ ರೀನೇಮ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ, ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಶೀಟ್ ಎಡಿಟ್ ಆಗುತ್ತೆ. ಇಲ್ಲಿ ನೀವು ಹೆಸರು ಕೊಟ್ಕೋಬೋದು. ಸೊ ನನ್ನ ಹೆಸರು RN ಅಂತ ನಾನು ಟೈಪ್ ಮಾಡ್ತಾಯಿದ್ದೆ ನೋಡಿ, ಇಲ್ಲಿ ಚೇಂಜ್ ಮಾಡಿದ್ದೀನಿ, ಈ ಥರ ಚೇಂಜ್ ಮಾಡ್ಕೋಬೋದು. ಅದೇ ರೀತಿ ಈ ಒಂದು ನೇಮ್ ಏನು ಚೇಂಜ್ ಮಾಡಿದ್ವಲ್ಲ, ಇದಕ್ಕೆ ಕಲರ್ ಕೂಡ ಕೊಟ್ಕೋಬೋದು. ಇಲ್ಲಿ ಟ್ಯಾಬ್ ಕಲರ್ ಅಂತ ಇದೆಯಲ್ಲ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಬೇಕಾಗಿರ್ತಕ್ಕಂಥ ಕಲರ್ನು ಕೂಡ ಸೆಟ್ ಮಾಡ್ಕೋಬೋದು. ಸಪೋಸ್ ಇನ್ ಕೇಸ್ ಆಫ್ ಏನಾದರೂ ಮತ್ತೆ ಎಕ್ಸ್ಟ್ರಾ ಶೀಟ್ಸನ್ನು ನೀವು ಓಪನ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಪ್ಲಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಈ ಥರ ಕ್ಲಿಕ್ ಮಾಡ್ಕೊತ ಹೋದರೆ ಹೊಸ ಶೀಟ್ಸನ್ನು ನೀವು ಓಪನ್ ಮಾಡ್ತಾ ಹೋಗ್ಬೋದು. ನೋಡಿ, ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇದನ್ನೇ ನಾವು ಡಿಫಾಲ್ಟ್ ಶೀಟ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆನಾ. ಸೊ ನಂತರ ಇಲ್ಲಿ ಈ ಬಾಟಮ್ ಆಫ್ ದ ಎಕ್ಸೆಲ್ ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ಪ್ಲಸ್ ಆ್ಯಂಡ್ ಮೈನಸ್ ಸೈನ್ ಅಂತ ಕಾಣ್ತಾ ಇದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಅದೇ ರೀತಿ ನನ್ನ ಒಂದು ಮೌಸ್ ಪಾಯಿಂಟರ್ ಕೂಡ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ. ಸೊ ಇದನ್ನೇ ನಾವು ಸ್ಕ್ರೀನ್ ಝೂಮ್ ಸ್ಕ್ರೋಲ್ ಬಾರ್ ಅಂತ ಕರಿತೀವಿ ಸ್ನೇಹಿತರೆ. ಸಪೋಸ್ ನಾನು ಏನಾದರೂ ಪ್ಲಸ್ ಸೈನ್ ಮೇಲೆ ಈ ಥರ ಕ್ಲಿಕ್ ಮಾಡ್ತಾ ಹೋದರೆ ದ ಸೈಜ್ ಆಫ್ ದ ಸೆಲ್ ಈ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸಪೋಸ್ ನಾನು ಮೈನಸ್ ಸೈನ್ ಮೇಲೆ ಈ ಥರ ಕ್ಲಿಕ್ ಮಾಡ್ತಾ ಹೋದರೆ ದ ಸೈಜ್ ಆಫ್ ದ ಸೆಲ್ ಡಿಸ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನೇ ನಾವು ಸ್ಕ್ರೀನ್ ಝೂಮ್ ಸ್ಕ್ರೋಲ್ ಬಾರ್ ಅಂತ ಕರಿತೀವಿ. ಸೊ ಅದ್ರ ಮೇಲ್ಗಡೆ ಮತ್ತೆ ಅಗೇನ್ ನಮಗೆ 2 ತರಹದ ಒಂದು ಸ್ಕ್ರೋಲ್ ಬಾರ್ ನಮಗೆ ಕಾಣ್ತಾ ಇದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದನ್ನೇ ನಾವು ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ಸ್ಕ್ರೋಲ್ ಬಾರ್ ಅಂತ ಕರಿತೀವಿ.
ಸಪೋಸ್ ನಾನು ಏನಾದರೂ ಈ ಒಂದು ರೈಟ್ ಆ್ಯರೋಕಿ ಇದೆಯಲ್ಲ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಹೋದರೆ ಸೊ ನಮ್ಮ ಒಂದು ಸ್ಕ್ರೀನ್ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಬ್ಯಾಕ್ ಆ್ಯರೋ ಕೀ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಸೊ ನಮ್ಮ ಒಂದು ಸ್ಕ್ರೀನ್ ಬ್ಯಾಕ್ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಸೊ ಹಾರಿಜೆಂಟಲಿ. ಸೊ ವರ್ಟಿಕಲ್ ಆಗಿ ಕೂಡ ಇಲ್ಲಿ ಕೂಡ ಒಂದು ಸ್ಕ್ರೋಲ್ ಬಾರ್ ಇದೆ. ಸೊ ಮೇಲ್ಗಡೆ ಒಂದು ಆ್ಯರೋ ಕೀ ಇದೆ, ಕೆಳಗಡೆ ಒಂದು ಆ್ಯರೋ ಕೀ ಇದೆ. ಸಪೋಸ್ ನಾನು ಏನಾದರೂ ಕೆಳಗಡೆ ಈ ಥರ ಕ್ಲಿಕ್ ಮಾಡ್ತಾ ಹೋದರೆ ನಮ್ಮ ಒಂದು ಸ್ಕ್ರೀನ್ ಡೌನ್ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಮೇಲ್ಗಡೆ ಒಂದು ಆ್ಯರೋ ಕೀ ಇದೆ ಅಲ್ಲ, ಸೊ ಇದ್ರ ಮೇಲೆ ನಾವು ಈ ಥರ ಕ್ಲಿಕ್ ಮಾಡ್ತಾ ಹೋದರೆ ಸೊ ನಮ್ಮ ಒಂದು ಸ್ಕ್ರೀನ್ ಅಪ್ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಸೊ ಇದನ್ನೇ ನಾವು ವರ್ಟಿಕಲ್ ಆ್ಯಂಡ್ ಹಾರಿಜೆಂಟಲ್ ಸ್ಕ್ರೋಲ್ ಬಾರ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆನ್ ಟಾಪ್ ಆಫ್ ದ ರೈಟ್ ಹ್ಯಾಂಡ್ ಸೈಡ್ ಎಕ್ಸೆಲ್ ಸ್ಕ್ರೀನಲ್ಲಿ ಮೇಲ್ಗಡೆ 3 ಸ್ಮಾಲ್ ಬಾಕ್ಸ್ ಕಾಣ್ತಾ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಒನ್ ಈಸ್ ಮಿನಿಮೈಸ್, ಮ್ಯಾಕ್ಸಿಮೈಸ್ ಆ್ಯಂಡ್ ಕ್ಲೋಸ್ ಬಟನ್ ಅಂತ ಕರೀತಾರೆ. ಇದು ಮಿನಿಮೈಸ್ ಅಂದರೆ ಮೈನಸ್ ಸೈನಲ್ಲಿ ಒಂದು ಐಕಾನ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಇದನ್ನು ಮಿನಿಮೈಸ್ ಅಂತ ಕರೀತಾರೆ. ಸಪೋಸ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಎಕ್ಸೆಲ್ ಶೀಟ್ ಮಿನಿಮೈಸ್ ಆಗುತ್ತೆ. ಓಕೆನಾ. ಸೊ ಅದೇ ರೀತಿ ನಂತರ ಇಲ್ಲಿ ಮ್ಯಾಕ್ಸಿಮೈಸ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ನಾವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸೊ ಈ ಥರ ನಮ್ಮ ಒಂದು ಶೀಟ್ ಮ್ಯಾಕ್ಸಿಮೈಸ್ ಆಗುತ್ತೆ. ಇದು ಎದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಸಪೋಸ್ ನಾವೇನಾದರೂ ಮಲ್ಟಿಪಲ್ ಎಕ್ಸೆಲ್ ಮೇಲೆ ಏನಾದರೂ ನಾವು ವರ್ಕ್ ಮಾಡುವಾಗ ಈ ಥರ ಮ್ಯಾಕ್ಸಿಮೈಸ್ ಮಾಡಿ ನಾವು ಎಷ್ಟು ಶೀಟನ್ನು ಓಪನ್ ಮಾಡಿದ್ದೀವಿ ಅಂತ ನೋಡ್ಬೋದು. ಸಪೋಸ್ ನಾನೀಗ ಅದೇ ಮ್ಯಾಕ್ಸಿಮೈಸ್ ಮೇಲೆ ಅಗೇನ್ ಈ ಥರ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಶೀಟ್ ಕಂಪ್ಲೀಟಾಗಿ ಈ ರೀತಿ ಓಪನ್ ಆಗುತ್ತೆ. ಸೊ ನಂತರ ಇಲ್ಲಿ ಕ್ಲೋಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಓಪನ್ ಮಾಡಿರ್ತಕ್ಕಂಥ ಮೈಕ್ರೋಸಾಫ್ಟ್ ಎಕ್ಸೆಲ್ ಈ ಥರ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಓಕೆನಾ. ಸೊ ನಂತರ ಸ್ನೇಹಿತರೆ, ಸೊ ಇದು ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ನೀವು ಏನು ಫಸ್ಟ್ ಟೈಮ್ ಓಪನ್ ಮಾಡಿರ್ತಿಲ್ಲ ಅದು ಒಂದು ಡಿಫಾಲ್ಟ್ ನೇಮಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಮೌಸ್ ಪಾಯಿಂಟರ್ ಲಿಂಕ್ ಆಗ್ತಾ ಇದೆಯಲ್ಲ, AFS ಯೂಟ್ಯೂಬ್ ಅಂತ ಸೇವ್ ಆಗಿದೆ. ಬಟ್ ನೀವು ಫಸ್ಟ್ ಟೈಮ್ ಮೈಕ್ರೋಸಾಫ್ಟ್ ಎಕ್ಸೆಲನ್ನು ಓಪನ್ ಮಾಡಿದಾಗ ಅದು ಬುಕ್ 1 ಅಥವಾ ಬುಕ್ 2 ಈ ಥರ ಬೈ ಡಿಫಾಲ್ಟ್ ನೇಮಲ್ಲಿ ಅದು ಸೇವ್ ಆಗಿರುತ್ತೆ. ಇದನ್ನು ನಾವು ಸೇವ್ ಮಾಡ್ಕೋಬೇಕು. ಇದಕ್ಕೊಂದು ಆಪ್ಷನ್ಸ್ ಇದೆ, ಕಂಟ್ರೋಲ್ ಎಸ್ ಅಂತ ಹೊಡೆದ್ರೆ ನೀವು ಆಟೋಮೆಟಿಕ್ ಸೇವ್ ದ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಸೇವ್ ಮಾಡಿದ್ರಿಂದ ಸೊ ಇವಾಗ ಅದು ಒಂದು ಬರ್ತಾ ಇಲ್ಲ. ನೀವು ಒಂದು ಪ್ರಾಕ್ಟಿಕಲಿ ಚೆಕ್ ಮಾಡಿ, ಕಂಟ್ರೋಲ್ ಎಸ್ ಅಂತ ಹೊಡೆದ್ರೆ ಸೇವ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇದನ್ನು ನಾವು ನೇಮನ್ನು ಚೇಂಜ್ ಮಾಡ್ಕೋಬೋದು. ಸೊ ಇನ್ನೊಂದು ಆಪ್ಷನ್ಸ್ ಇದೆ, F12 ಅಂತ ಒಂದು ಆಪ್ಷನ್ ಇದೆ ಸಿಸ್ಟಮಲ್ಲಿ. F12 ಅಂತ ಶಾರ್ಟ್ಕಟ್ ಕೀ ಯೂಸ್ ಮಾಡಿದರೆ ನಿಮಗೆ ಸೇವ್ ದ ಡೈಲಾಗ್ ಬಾಕ್ಸ್ ಈ ಥರ ಓಪನ್ ಆಗುತ್ತೆ. ಸೊ ಆ ಪರ್ಟಿಕ್ಯುಲರ್ ಏನು ಈಗ ಬೈ ಡಿಫಾಲ್ಟ್ ಶೀಟ್ದ ನೇಮ್ ಇರುತ್ತಲ್ಲ ಅದೊಂದು ನೇಮನ್ನು ನಾವು ಈ ಥರ ಚೇಂಜ್ ಮಾಡ್ಬೋದು. ದಿಸ್ ಇಸ್ ಒನ್ ವೇ. ಅಥವಾ ಇಲ್ಲಿ ಸೊ ಇಲ್ಲಿ ಫೈಲ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ನೀವು ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸೇವ್ ಆ್ಯಸ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಅಗೇನ್ ಲೊಕೇಶನ್ಸ್ ಕೇಳುತ್ತೆ, ನೀವು ಓಪನ್ ಮಾಡಿರ್ತಕ್ಕಂಥ ಎಕ್ಸೆಲ್ ಎಲ್ಲಿ ಸೇವ್ ಮಾಡೋಣ ಅಂತ. ಈ ಥರ ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಆಲ್ರೆಡಿ ಬೈ ಡಿಫಾಲ್ಟ್ ಆಲ್ರೆಡಿ ಡಿಫಾಲ್ಟ್ ನೇಮಲ್ಲಿ ಸೇವ್ ಆಗಿರ್ತಕ್ಕಂಥ ಡೀಟೇಲ್ಸ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು AFS ಯೂಟ್ಯೂಬ್ ಅಂತ. ನಾನು ಈಗ ಚೇಂಜ್ ಮಾಡ್ತೀನಿ, AFS ಯೂಟ್ಯೂಬ್ 1 2 3 ಅಂತ ನಾನು ಸೇವ್ ಮಾಡ್ತೀನಿ ನೋಡಿ. 1 2 3 ಅಂತ ಟೈಪ್ ಮಾಡಿ ಸೊ ಇಲ್ಲಿ ದಿಸ್ PC ಅಂತ ಲೊಕೇಶನ್ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡ್ತೀನಿ. ಸೊ ನಂತರ ಇಲ್ಲಿ ಅದರದ ಒಂದು ನೇಮ್ ಕೂಡ ಚೇಂಜ್ ಆಯಿತು. ಸೊ ಇದನ್ನೇ ನಾವು ಫೈಲನ್ನು ಯಾವ ರೀತಿ ಸೇವ್ ಮಾಡೋದು ಅಂತ ಕರೆಯಲಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ನಂತರ ಇಲ್ಲಿ ಫೈಲ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಅಗೇನ್ ನಾವು ಈ ಒಂದು ಫೈಲನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಟೆನ್ಷನ್ ಕೂಡ ನಾವು ಸೇವ್ ಮಾಡಬೇಕಂದ್ರೂ ಕೂಡ ಇಲ್ಲಿ ಸೇಮ್ ಸಿಂಪಲ್ ಸೇವ್ ಆಸ್ ಮೇಲೆ ಕ್ಲಿಕ್ ಮಾಡ್ತೀರಾ, ಇಲ್ಲಿ ಲೊಕೇಶನನ್ನು ಕೇಳುತ್ತೆ. ಲೊಕೇಶನನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡಿದಾಗ ಈ ರೀತಿ ಏನು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತಲ್ಲ, ಅದೇ ರೀತಿ ಇಲ್ಲಿ ಸೇವ್ ಟೈಪ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ನಾವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸೊ ದೀಸ್ ಆರ್ ದ ಎಕ್ಸ್ಟೆನ್ಷನ್ ಅಂತ ಕರೀತಾರೆ ಸ್ನೇಹಿತರೆ. ಎಕ್ಸ್ಟೆನ್ಷನ್ ಅಂತಂದರೆ ನಮ್ಮ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಆಗಿರ್ಬೋದು, ಈ ಒಂದು ಫೈಲನ್ನು ನಾವು ಯಾವ ಒಂದು ಎಕ್ಸ್ಟೆನ್ಷನಲ್ಲಿ ಸೇವ್ ಮಾಡಬೇಕಂತ ಆ ಒಂದು ಎಕ್ಸ್ಟೆನ್ಷನ್ ಟೈಪ್ಸ್ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಸಪೋಸ್ ಏನಾದರೂ ನಾವು PDF ಅಲ್ಲಿ ಸೇವ್ ಮಾಡಬೇಕಂತಂದರೆ ಇಲ್ಲಿ PDF ಅಂತ ಆಪ್ಷನ್ ಇದೆ, ಇದ್ರ ಥರ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಟ್ಟರೆ ಅದು PDF ಅಲ್ಲಿ ಸೇವ್ ಆಗುತ್ತೆ. ಇದನ್ನು ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಬೇಸಿಕ್ಸ್ ಆಫ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಕರೀತಾರೆ. ಸೊ ಇದರ ಇಷ್ಟು ನಿಮಗೆ ಗೊತ್ತಾದಂದರೆ ನೀವು ಈಸಿಯಾಗಿ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಕೆಲಸ ಮಾಡ್ಬೋದು. ಇವಾಗ ನಾವು ಸಿಂಪಲ್ ಆಗಿ ಒಂದು ಡೇಟಾ ಎಂಟ್ರಿ ಯಾವ ರೀತಿ ಮಾಡೋದು ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ, ಓಕೆನಾ. ಸೊ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಹೋಗೋಣ. ಓಕೆನಾ. ಸೊ ಇಲ್ಲಿ ಸಿಂಪಲ್ ನೀವು ಏನಾದರೂ ಟೈಪ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ಸೀರಿಯಲ್ ನಂಬರ್ ಅಂತ ಟೈಪ್ ಮಾಡ್ತೀನಿ, SI ನಂಬರ್. ಓಕೆನಾ. ಸೊ ನಂತರ ಇಲ್ಲಿ ನೇಮ್ ಅಂತ ಟೈಪ್ ಮಾಡೋಣ. ಸೊ ಅದೇ ರೀತಿ ನಂತರ ಇಲ್ಲಿ ಫಾದರ್ ನೇಮ್ ಅಂತ ಟೈಪ್ ಮಾಡ್ತೀನಿ. ಸೊ ನಂತರ ಕ್ಲಾಸ್ ಹಾಕೋಣ.
ಆಮೇಲೆ ಪ್ಲೇಸ್ ಅಂತ ಟೈಪ್ ಮಾಡ್ತೀನಿ. ಇದಾದ ನಂತರ ಗ್ರೇಡ್ ಅಂತ ಟೈಪ್ ಮಾಡೋಣ. ಸೊ ನಂತರ ಇದನ್ನು ಯಾವ ರೀತಿ ಅಲೈನ್ಮೆಂಟ್ ಮಾಡೋದಂತ ನೋಡೋಣ. ಸೊ ಈ ಥರ ಸಿಂಪಲ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಮೌಸ್ ಪಾಯಿಂಟ್ರಿಂದ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಈ ಥರ ಎಂಟೈರ್ ಸೆಲೆಕ್ಟ್ ಆಗುತ್ತೆ. ಅಥವಾ ಇನ್ನೊಂದು ಶಾರ್ಟ್ಕಟ್ ಕೀಸ್ ಯೂಸ್ ಮಾಡ್ಬೋದು. ನೀವು ಪೂರ್ತಿ ಸೆಲೆಕ್ಟ್ ಆಗಬೇಕಂದ್ರೆ ಕಂಟ್ರೋಲ್ ಎ ಈ ಥರ ಪ್ರೆಸ್ ಮಾಡಿದರೆ ಸೆಲೆಕ್ಟ್ ಆಲ್ ಆಗುತ್ತೆ. ಸೊ ನಂತರ ಇಲ್ಲಿ ಮೇಲ್ಗಡೆ ಟ್ಯಾಬ್ಸ್ ಅಂತ ಏನಿದಾವಲ್ಲ, ಈ ಥರ ಟ್ಯಾಬನ್ನು ಯೂಸ್ ಮಾಡಿಕೊಂಡು ನೀವು ಇದಕ್ಕೆ ಬಾರ್ಡರ್ ಕೂಡ ಸೆಟ್ ಮಾಡ್ಕೋಬೋದು. ಇಲ್ಲಿ ಬಾರ್ಡ್ರದ್ದು ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಥರ ಕ್ಲಿಕ್ ಮಾಡಿದರೆ ಇಲ್ಲಿ ಆಲ್ ಬಾರ್ಡರ್ ಅಂತ ಸೆಲೆಕ್ಟ್ ಮಾಡಿದರೆ ಈ ಥರ ಬಾರ್ಡರ್ ಆಗುತ್ತೆ. ಸೊ ನಂತರ ಇಲ್ಲಿ ಅನ್ವಾಂಟೆಡ್ ಏರಿಯಾ ನಮ್ಗೇನಾದರೂ ಈ ಥರ ಬೇಡಪ್ಪ ಅಂತಂದರೆ ಇದನ್ನು ಹೈಡ್ ಮಾಡೋಣ ಅಂತಂದರೆ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಹಾಗೇನೋ ಒಂದು ಶಾರ್ಟ್ಕಟ್ ಕೀ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕಂಟ್ರೋಲ್ ಶಿಫ್ಟನ್ನು ಎಟ್ ದ ಸೇಮ್ ಟೈಮ್ ಪ್ರೆಸ್ ಮಾಡಿ ರೈಟ್ ಯಾರೋ ಕ್ಲಿಕ್ ಮಾಡಿದರೆ ಸೊ ಈ ಥರ ಎಂಟೈರ್ ಸೆಲೆಕ್ಟ್ ಆಗುತ್ತೆ. ಸೊ ನಂತರ ನೀವು ಅಗೇನ್ ರೈಟ್ ಕ್ಲಿಕ್ ಮಾಡಿದ್ರೆ ಸೊ ಅಗೇನ್ ನಿಮ್ಗೆ ಈ ರೀತಿ ಅಂತ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಹೈಡ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ ಸೊ ಈ ಥರ ಅನ್ವಾಂಟೆಡ್ ಏರಿಯಾ ಹೈಡ್ ಆಗುತ್ತೆ. ಸೊ ಪ್ರಾಕ್ಟಿಕಲಿ ಕೆಲಸ ಮಾಡ್ತಾ ಹೋದರೆ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಇನ್ ಕೇಸ್ ಆಫ್ ಎನಿ ಡೌಟ್ಸ್ ಇದ್ದರೂ ಕೂಡ ನನಗೆ ಎನಿ ಟೈಮ್ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸಿ, ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ. ಸೊ ನಂತರ ಇದಕ್ಕೆ ಏನಾದರೂ ಕಲರ್ ಸೆಟ್ ಮಾಡಬೇಕಂತಂದರೆ ಇಲ್ಲಿ ಕಲರ್ ಇದೆ, ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಟೆಕ್ಸ್ಟ್ ಕಲರ್ ಕೂಡ ಅಲೈನ್ಮೆಂಟ್ ಮಾಡ್ಕೋಬೋದು ಈ ಥರ. ಸೊ ವೈಟ್ ಸೆಲೆಕ್ಟ್ ಆಯಿತು. ಸಪೋಸ್ ಈ ಒಂದು ಟೆಕ್ಸ್ಟನ್ನು ಹೆಡ್ಡಿಂಗ್ ಹಾಕಿದ್ರಿಂದ ಬೋಲ್ಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಬೋರ್ಡ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ನಾವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಈ ಥರ ಬೋಲ್ಡ್ ಆಗುತ್ತೆ. ನಂತರ ನಾವು ಡೇಟಾ ಎಂಟ್ರಿ ಮಾಡ್ತಾ ಹೋಗ್ಬೋದು. ಸೀರಿಯಲ್ ನಂಬರ್ 1 ಹಾಕ್ತಾ ಇದ್ದೀನಿ. ನಂತರ ಯಾರೋ ಕೀ ಇದೆಯಲ್ಲ ಯೂಸ್ ಮಾಡ್ಕೊತಾ ಹೋಗಿ 2 3. ಸೊ 1 2 3 ಜಸ್ಟ್ ಟೈಪ್ ಮಾಡಿ ಈ ಥರ ಪೂರ್ತಿ ಸೆಲೆಕ್ಟ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಸೀರಿಯಲ್ ನಂಬರ್ ಆಟೋಮೆಟಿಕ್ ಅಲೈನ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ನಂತರ ಇದನ್ನು ಸೆಂಟ್ರ್ ಅಲೈನ್ಮೆಂಟ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಆಪ್ಷನ್ ಇದೆ. ಸೆಂಟ್ರ್ ಅಲೈನ್ಮೆಂಟ್ ಮೇಲೆ ಈ ಥರ ಕ್ಲಿಕ್ ಮಾಡಿ ನಂತರ ಹೆಸರು ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಅಜಯ್ ಅಂತ ಟೈಪ್ ಮಾಡ್ತೀನಿ. ಸೊ ನಂತರ ಫಾದರ್ ನೇಮ್ ಶಿವಪ್ಪ. ಸೊ ಕ್ಲಾಸ್ 10th ಕ್ಲಾಸ್, ಪ್ಲೇಸ್ ಹುಬ್ಳಿ, ಗ್ರೇಡ್ ಎ. ಸೊ ಈ ಥರ ನೀವು ಡೇಟಾ ಎಂಟ್ರಿ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ನಂತರ ಇಲ್ಲಿ ವಿಜಯ್ ಅಂತ ಟೈಪ್ ಮಾಡೋಣ. ಫಾದರ್ ನೇಮ್ ಬಸವರಾಜ್, ಕ್ಲಾಸ್ PUC, ಪ್ಲೇಸ್ ಬ್ಯಾಂಗ್ಳೂರ್, ಗ್ರೇಡ್ ಬಿ. ಸೊ ಈ ಥರ ನೀವು ಡೇಟಾ ಎಂಟ್ರಿ ಮಾಡ್ಕೊತ ಹೋಗಿ ಸ್ನೇಹಿತರೆ, ನಿಮ್ಗೆ ಕಂಪ್ಲೀಟಾಗಿ ಇದ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ಅಂತ ಹೇಳುತ್ತಾ. ಸೊ ಐ ಥಿಂಕ್ ನಾನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಏನು MS Excel ಬೇಸಿಕ್ಸ್ ಕೀ ಹೈಲೈಟ್ಸಿಂದ ಹಿಡ್ಕೊಂಡು ನಾನು ಸ್ಟೆಪ್ ಟು ಸ್ಟೆಪ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಟ್ಟಿದ್ದೇನೆ ಅಂತ ಭಾವಿಸ್ತೀನಿ. ಸೊ ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸಾಧ್ಯವಾದರೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಕಲೀಗ್ಸ್ಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಮೈಕ್ರೋಸಾಫ್ಟ್ ಎಕ್ಸೆಲನ್ನು ಈಗ ತಾನೇ ಕಲಿತಾ ಇದ್ದಾರೆ ಅವ್ರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳುತ್ತಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ.